ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ದಿನ ಭಾನುವಾರ ಆ್ಯಂಡ್ ಇವಾಗ ತಾನೇ ಎದ್ದು ಸ್ನಾನ ಮಾಡಿ ಶುಭೋದಯ ಗೈಸ್. ಗುಡ್ ಮಾರ್ನಿಂಗ್ ಅಕ್ಕ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರೋಣ. ದೇವಸ್ಥಾನ, ದೇವರು ಇರುವ ಸ್ಥಾನ. ದೇವಸ್ಥಾನ ಎಲ್ಲರೂ ನಮ್ದು ಯಾವ ದೇವಸ್ಥಾನ ಅಂತ ಕೇಳ್ತಾಯಿದ್ರಿ. ಇದು ಬಂದ್ಬಿಟ್ಟು ಪ್ರತ್ಯಂಗಿರ ಯೋಗೇಶ್ವರಿ ಭಗವತಿ ದೇವಸ್ಥಾನ, ಶೆಟ್ಟಿನಾಯಕನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಒಂದು ಪ್ರಸಿದ್ಧ ದೇವಾಲಯ. ಇವಾಗ ಇದನ್ನು ನಮಸ್ಕಾರ ಮಾಡೋಣ. ತಿಂಡಿ ತಿಂದ್ರಾ? ಹಾಂ, ಊರಿಂದ ಬಂದ್ರೆ ಇವಾಗ? ನೆನ್ನೆ ಹೋಗಿದ್ರಾ ಊರಿಗೆ? ಹಾಂ, ಎಲ್ಲ ಚೆನ್ನಾಗವ್ರ? ಹಾಂ ಹಾಂ. ಇವಾಗ ತಿಂಡಿ ಹಾಕ್ಕೋಬೇಕು. ಇಲ್ಲಿ ರೊಟ್ಟಿ ರೆಡಿಯಾಗಿದೆ. ರವೆ ರೊಟ್ಟಿ, ಒನ್ ಆಫ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್. 1 ರೊಟ್ಟಿ, 2 ರೊಟ್ಟಿ. ಇವಾಗ ಇಲ್ಲಿ ಅಮ್ಮ ಬೆಣ್ಣೆ ಮಾಡ್ತಾಯಿದ್ದಾರೆ. ಮನೆಯಲ್ಲಿ ತಯಾರಿಸುವ ಶುದ್ಧ ಬೆಣ್ಣೆ. ಶುದ್ಧ ತುಪ್ಪನ? ಬೆಣ್ಣೆ ಅಂದರೆ ಬೆಣ್ಣೆ ಆದಮೇಲೆ ತುಪ್ಪ ಆಗೋದು. ಹಾಂ, ರೆಡಿ ಆಗೈತಾ ಬೆಣ್ಣೆ? ಒಂದ್ಸಲ ರೆಡಿ ಆಗಿದೆ ಮನೆ. 2 ಸಲ ರೆಡಿ ಮಾಡಬೇಕು. 4 ಸಲ ಹಾಕ್ತೀನಿ ನೋಡಿ. ಇಲ್ಲೆಲ್ಲ ಇರೋದೆಲ್ಲ ಮೊಸರುಗಳು 3 ದಿನಕ್ಕೊಂದ್ಸಲ ಹಾಕ್ತೀನಿ. ಹಾಂ, ಇದು ನಿಮ್ಮ ಬಗ್ಗೆ ಕೇಳ್ತವ್ರೆ ಎಲ್ಲರ ಕಮೆಂಟ್ಸಲ್ಲಿ. ಏನು ಇದು ಅಪ್ಪ ಏನು ಕೆಲಸ ಮಾಡೋದು, ಅಪ್ಪಂದು ಬಗ್ಗೆ ಜಾಸ್ತಿ ಡೀಟೇಲ್ಸ್ ಹೇಳಿ. ನಾನೇನು ಕೆಲಸ ಮಾಡಲ್ಲ, ಸುಮ್ಮನೆ ತಿನ್ಕೊಂಡಿರ್ತೀನಿ. ಅಪ್ಪ ಬಂದ್ಬಿಟ್ಟು ರಿಟೈರ್ಡ್ ಪ್ರೊಫೆಸರ್ ಆ್ಯಂಡ್ ಪ್ರಿನ್ಸಿಪಲ್ ಆ್ಯಂಡ್ ಆಲ್ಸೋ ಪೊಲೀಸ್ ಹಾಸ್ಟೆಲಲ್ಲಿ ವಾರ್ಡನ್ ಆಗೋ ಕೆಲಸ ಮಾಡಿದರು ಲಾಂಗ್ ಬ್ಯಾಕ್. ಸೊ ಅವ್ರಿಗೆ 5 MA ಡಿಗ್ರೀಸ್ ಇದೆ ಇನ್ ಕನ್ನಡ, ಇಂಗ್ಲೀಷ್, ಸಂಸ್ಕೃತ್, ಮಲಯಾಳಂ ಆ್ಯಂಡ್ ಸೈಕಾಲಜಿನ. ಸೈಕಾಲಜಿ. ಸೊ ಇವಾಗ ಆಫ್ಟರ್ ಇಸ್ ರಿಟೈರ್ಮೆಂಟ್ ಅವ್ರಿಗೆ ಚಿಕ್ಕದ್ರಿಂದ ಆಸೆ ಇತ್ತು, ಅವರು ಒಂದು ಸಿಟಿ ಲೈಫಿಂದ ಅವೇ ಆಗಿ ಒಂದು ಕ್ವಯಟ್ ಲೈಫ್ ಲೀಡ್ ಮಾಡಬೇಕು ಅಂತ. ಸೊ ಈ ಬಿಲ್ಟ್ ದಿಸ್ ಪ್ಲೇಸ್ ಮತ್ತು ಇಲ್ಲಿ ಟೆಂಪಲ್ ಅಂತ ಇದು ಮಾಡಿಬಿಟ್ಟು ಈ ವಾಂಟ್ಸ್ ಟು ಲೀಡ್ ಎ ಪೀಸ್ಫುಲ್ ಲೈಫ್. ಕರೆಕ್ಟ್ ಹೇಳಿದ್ದು? ಹೇಳ್ಬಿಟ್ಟು ಕರೆಕ್ಟ್ ಹೇಳಿ. ಅಪ್ಪ 16 ಇಯರ್ಸ್ ಇರಬೇಕಾದ್ರೆ ಕೇರಳದಿಂದ ಮೈಸೂರಿಗೆ ಬಂದರು. ಆಮೇಲೆ ಇಟ್ಸ್ ಬೀನ್ ಲೈಕ್ ಆಲ್ಮೋಸ್ಟ್ 40 ಇಯರ್ಸ್. ಇವಾಗ ಅವ್ರಿಗೆ ಕನ್ನಡ ಅಭಿಮಾನ ಕೂಡ ಜಾಸ್ತಿ ಆಗಿದೆ. ಕನ್ನಡದಲ್ಲೇ ಅವ್ರು ಕನ್ನಡ ಮಾತಾಡೋದು ಕೇಳಿದ್ರೆ ನೀವು ಯಾರು ಕೇರಳದವ್ರು ಮಾತಾಡೋದು ಅಂತಲೇ ಹೇಳಲ್ಲ. ಸೊ ಹಾಂ, ಮತ್ತು ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಕೂಡ ಬಂದಿದೆ. ಆ್ಯಂಡ್ ನಾವು ಹುಟ್ಟಿದಾಗ್ಲಿಂದೆಲ್ಲ ಮನೇಲಿ ಕನ್ನಡನೇ ಮಾತಾಡ್ಕೊ ಬರೋದು. ಆ್ಯಂಡ್ ಅಪ್ಪ ಮತ್ತು ಅಮ್ಮಂದು ಲವ್ ಮ್ಯಾರೇಜು, ಆ ಸ್ಟೋರಿ ಬೇರೆ ವ್ಲಾಗಲ್ಲಿ ಹೇಳ್ತೀನಿ, ಬೇಕು ಅಂದರೆ ಕೇಳಿ. ಸೊ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನೆಟ್ಟೇ ಇಲ್ಲ ಇವತ್ತು ಫುಲ್ಲು. ಅದಕ್ಕೆ ಏನು ಮಾಡೋಕೆ ಗೊತ್ತಾ, ಇದೆಲ್ಲ ಮೋಸ್ಟ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡಿದ್ರೆ ಆಗುತ್ತೆ. ಆದರೂ ಅಪ್ಲೋಡ್ ಮಾಡೋಕೆ ಇಟ್ಟಿದ್ದೀನಿ, ಬಟ್ ನೋ ನೆಟ್ವರ್ಕ್ ಟುಡೇ. ಸೊ ಹಾಕ್ಬಿಟ್ಟು ಬಂದೆ. ಅಣ್ಣ ಬಂದರು ಅನಿಸುತ್ತೆ. ಅಣ್ಣ ಬಂದಿದ್ದಾರೆ, ಸರ್ಪ್ರೈಸ್ ವಿಸಿಟ್. ಅಣ್ಣನ ಅದು ಅಣ್ಣ ಅಲ್ಲ ಅನಿಸುತ್ತೆ. ಅದು ಅಣ್ಣ ಅಲ್ಲ, ನಾನು ಅಣ್ಣ ಅನ್ಕೊಬಿಟ್ಟಿದ್ದೆ, ಯಾಕಂದರೆ ಕಾರು ಅದೇ ಥರ ಇದೆ. ಅಣ್ಣನೇ ಅದು, ನಾನು ಅಣ್ಣ ಅಲ್ಲ ಅನ್ಕೊಬಿಟ್ಟಿದ್ದೆ. ಆನವ್ ಹಾಯ್ ಆನವ್. 10 ಕೂಡ ಬಂದಿದ್ದಾನೆ ಇವತ್ತು. ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಈಚೆ ನಿಲ್ಲಿಸಿದ್ರೆ ನೋಡಿ, ಅಲ್ಲಿ ಅವರ್ಸ್ ರಿಮೈನಿಂಗ್ 225 ಅವರ್ಸ್ ಅಂತೆ. ಯಪ್ಪ, 225 ಅವರ್ಸ್. ಮೇಲ್ಗಡೆ ಹೋಗಿ ಅಪ್ಲೋಡ್ ಮಾಡಲೇಬೇಕು. ಟ್ರಾಫಿಕ್ ಇತ್ತಾ ಬರಬೇಕಾದ್ರೆ? 1 ಅವರ್ ಎಕ್ಸಾಕ್ಟ್ಲಿ 1 ಅವರ್ ಮೇಲೆ ಕಾದಿರೋದು. ನಾವೇನೋ ಮಾಡಲಿಲ್ಲ, ಅವ್ರಿಗೆ ಕರ್ಕೊಬರ್ಬೇಕು. ಎಷ್ಟು ದೇವ್ರ ಥರ ಕೂತಿದ್ದ ಅಂದರೆ ಅವನು ಜನ ಇದ್ದರೆ ಮಾತ್ರ. ಜನ ಇಲ್ಲ ಅಂದರೆ ಈಗ ಹೆಂಗೆ ಬರ್ತಾಯಿದೆ ಚಾರ್ಜು? ಚೆನ್ನಾಗಿ ಬರ್ತೈತೆ, ಆದರೆ ಅದೇ ಡಿಸ್ಪ್ಲೇಯಿಂದ ಸ್ವಲ್ಪ ಹೀಟಿಂಗ್ ಇಶ್ಯೂಸ್ ಅಷ್ಟೇ. ಡಿಸ್ಪ್ಲೇಯಿಂದ ಹಾಂ, ಅದಕ್ಕೆ ಇನ್ನೊಂದು 1,200 ಆದರೆ ಅದು ವರ್ಕ್ ಮಾಡ್ಬೋದು, ಏನಿಲ್ಲ. ಏನು ಭೈರವ ಹೊಡೈತೆ. ಸೊ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಅಂತ ನಾನು ಮೇಲ್ಗಡೆ ಬಂದಿದ್ದೀನಿ.
ಯಾಕಂದರೆ ಇಲ್ಲಿ ನೆಟ್ ಸಿಗುತ್ತೆ ಅಂತ. ಇಲ್ಲಿ ನಮ್ಮ ಹಸು ಹುಲ್ಲು ಮೇಯ್ತಾ ಇದ್ದೆ, ಇಲ್ಲಿ ತೊಟ್ಟಿಲಿ ನೀರಿದ್ದೆ, ಇಲ್ಲಿ ನಾನು ಇವಾಗ ಕೂತ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ನಾನು ಇನ್ಮೇಲೆ ಸ್ವಲ್ಪ ಜೋರಾಗಿ ಮಾತಾಡಬೇಕು ಅಂದ್ಕೋತೀನಿ, ಯಾಕಂದರೆ ನಾನು ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಸೊ ನೋ ವರೀಸ್, ಜೋರಾಗಿ ಮಾತಾಡೋಣ ಗೈಸ್. ಇವಾಗ ಮೇಲ್ಗಡೆ ರೆಕಾರ್ಡ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ನಂದು ಏನಪ್ಪ ಹಣೆ ಬರ ಯಾವ ಥರ ಹೋಗಿದೆ ಅಂದರೆ, ನಿಮಗೆ ಗೊತ್ತಿತ್ತು ಸ್ಟಾರ್ಟಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ನನ್ನ ಬ್ಯಾಟ್ರಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಅಂದ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡಿಸ್ದೆ ನಾನು. ಯಾವ ಬ್ಯಾಟ್ರಿ? ಒರಿಜಿನಲ್ ಐಫೋನ್ ಬ್ಯಾಟ್ರಿ ಹಾಕಿಸ್ದೆ. ಅದಾದಮೇಲೆ ಇವಾಗ ನೋಡಿದ್ರೆ ಫೋನ್ ಹೈ ಟೆಂಪ್ರೇಚರ್ ಅಂತ ಫೋನ್ ಮಧ್ಯದಲ್ಲಿ ಕೈ ಕೊಡ್ತಾ ಇದೆ. ಆದರೆ ಏನೇ ಮಾಡೋಕ್ಕಾಗಲ್ಲ, ಯಾಕಂದರೆ ಡಿಸ್ಪ್ಲೇ ಹೊಡೆದೋಗಿತ್ತು. ನಾನು ಡಿಸ್ಪ್ಲೇ ಚೀಪ್ ಕ್ವಾಲಿಟಿದು ಹಾಕಿಸ್ದೆ, ಯಾಕಂದರೆ ಐಫೋನ್ ಡಿಸ್ಪ್ಲೇ ಹೆವಿ ಕಾಸ್ಟ್ಲಿ. ಆಯಿತು ಅಂದ್ಬಿಟ್ಟು ಮೇಲ್ಗಡೆ ನೆಟ್ ಸಿಗ್ತಾಯಿಲ್ಲ ಅಂದ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಬಂದರೆ ಮಳೆ ಬರ್ತಾಯಿದೆ. ಆದರೆ ಮಳೆನ ನಾನು ಬ್ಲೇಮ್ ಮಾಡಲ್ಲ, ಯಾಕಂದರೆ ಇದೆಲ್ಲ ಬರುತ್ತೆ ಹೋಗ್ತಾ ಇರುತ್ತೆ. ಆದರೆ ಮಳೆ ಬರಬೇಕು ಗೈಸ್, ಮಳೆ ಇದ್ರೇ ಬೆಳೆ. ಸೊ ಮಳೆ ಅಂದರೆ ನಂಗೆ ಸಖತ್ ಇಷ್ಟ, ನೇಚರ್ ಜೊತೆ ಇರಬೇಕು. ಸೊ ಇವಾಗ ಮನೆಗೆ ಹೋಗ್ತಾಯಿದ್ದೆ, ಯಾಕಂದರೆ ಮಳೆ ಬರ್ತಾಯಿದೆಯಲ್ಲ, ಫೋನೆಲ್ಲ ಆಗಬಾರ್ದು ಅಂತ. ಇಲ್ಲಿ ಭೈರವ ಇದ್ದಾನೆ. ಸೊ ನಾನು ಇಲ್ಲಿ ಒಂದು ಇದಿದೆ, ಇಲ್ಲಿ ನಿಂತ್ಕೊಂಡ್ರೆ ಮಳೆ ನೆನೆಯಲ್ಲ. ನೋಡಿ ಎಷ್ಟು ಸಕ್ಕತ್ತಾಗಿದೆ ತಾನೆ, ಕ್ರೇಜಿ ಅಂದ್ಕೊಳ್ಳಿ. ಇಲ್ಲೂ ನೀರು ಬತ್ತೈತೆ, ಆದರೆ ಅಷ್ಟೊಂದೇನು ಬತ್ತಾಯಿಲ್ಲ ಗೈಸ್. ಇಲ್ಲಿ ಮಳೆಯಲ್ಲಿ ತಡಿಬೋದು ಅಂತ ಏನಂದರೆ ಮಳೆ ಜಾಸ್ತಿ ಆಗ್ತಿದೆ. ಓಡಬೇಕು, ಮಳೆ ಜಾಸ್ತಿ ಇಲ್ಲಿ ಓಡ್ತಾಯಿದ್ದು ಮಳೆ 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 ಮಳೆ. ಸೊ ಮತ್ತೆ ಮೇಲ್ಗಡೆ ಹೋಗ್ತಾ ಇದ್ದೀನಿ, ಯಾಕಂದರೆ ಮಳೆ ನಿಂತೋಯ್ತು. ಗುಡುಗಿನ ಶಬ್ದ ಕೇಳುತ್ತಿದೆಯಾ ನಿಮಗೆ? ಗುಡುಗ್ತಾ ಇದೆ ಥರ ಅಲ್ಲಿ ನೋಡಿ ನಾವು. ಸೊ ಮೇಲ್ಗಡೆ ಹೋಗ್ಬಿಟ್ಟು ಮತ್ತೆ ಅಪ್ಲೋಡ್ ಮಾಡಬೇಕು ವೀಡಿಯೋನ. ಒಂಥರ ಮಳೆ ಬಂದಾದಮೇಲೆ ಒಂಥರ ಬಿಸಿಲಾಗೋಯ್ತು, ಮೋಡ ಇದ್ದಲ್ಲ ಅಷ್ಟೇ ನಾನು ನೀರಿದ್ದಿದ್ದು ಅಂತಾಗೋಯ್ತು. ಇವಾಗ ಇಲ್ಲಿ ಪಾಪಣ್ಣ ಹಸುಗಳನ್ನ ನೀರು ಕುಡಿಯೋಕೆ ಕರ್ಕೊ ಬರ್ತಾಯಿದ್ದಾರೆ. ಪಾಪಣ್ಣ ಊಟ ಆಯ್ತಾ? ಇದೇನು ಮಳೆ ಬರೋದೇ ಇಲ್ಲ, ಸುಮ್ಮನೆ ಈ ಥರ ಹನಿ ಥರ ಹಾಕ್ಬಿಟ್ಟು ಹೊಂಟ. ಹ್ಞೂ ಯಪ್ಪ, ಗುದ್ದಕ್ಕೆ ಬತ್ತೈತೆ. ಈ ನೀರು ನೋಡಿ ಸಖತ್ತಾಗಿದೆ. ನಮ್ದು ಇನ್ನೂ ಎಷ್ಟೊಂದು ಜಾಗಗಳೆಲ್ಲ ಇದೆ. ನಿಮಗೆ ನಮ್ಮ ಜಾಗನ ತೋರಿಸ್ತೀನಿ. ನಮ್ಮ ಜಾಗನ ನಿಮಗೆ ನೋಡಿ, ಇದು ಮೇಲ್ಗಡೆ ಇರೋದು ನಮ್ಮ ತೊಟ್ಟಿರುವಂಥ ಜಾಗ. ಇಲ್ಲಿ ಹಸುಗಳಿಗೆ ಮತ್ತು ನಮ್ಮ ಊರವ್ರು ಯಾರ್ಯಾರು ಇದ್ದಾರೆ ಎಲ್ಲರೂ ಬಂದ್ಬಿಟ್ಟು ಕುಡಿತಾರೆ. ಇಲ್ಲಿ ಹಸುಗೆ ನೀರು ಕುಡಿಸ್ತಾರೆ. ಸೊ ನೋಡಿ ತುಂಬ ಹಸಿರು ಆಗಿದೆ. ಇಲ್ಲೆಲ್ಲ ಚಿಕ್ಕದ್ರಲ್ಲಿ ಬಂದು ಕೂತ್ಕೋತಾ ಇದ್ವಿ ನಾವು. ಓ ನೀರು ಕುಡಿತಾನೆ, ಭೈರವನು ನೀರು ಕುಡಿತಾನೆ ಇಲ್ಲೇ. ಅದೇ ಜಾಸ್ತಿ ಮಳೆನೇ ಬರ್ತಿಲ್ವಲ್ಲ ಜೋರಾಗಿ. ಹಾಂ ಮಳೆಗಾಲ ಇವಾಗ ನಡಗ್ಬೇಕು ಹಿಂಗ. ನಿಮ್ ಕಾಲದಲ್ಲೆಲ್ಲ ಹೆಂಗಿರ್ತಾ ಇತ್ತು? ಯಾರು ಹೇಳ್ತೀನಿ ಬುದ್ಧಿ. ಈ ನಡುಗೋ ಹಿಂಗ ಕಾಲದಲ್ಲಿ ಈ ತಿಂಗಳಲ್ಲಿ ನಡುಗೋ ಹಿಂಗ ತಡಿನಾರ್ದ. ಇವಾಗ ಬಿಸಿಲು ಶಕೆ. ಯಾಕೆ ಕೇಳಿದಾಗೇನ ಗಡಿಯಪ್ಪ, ಜೋರ್ ಮಳೆ ಹೋದ್ರೆ ಕಡಿಮೆ ಆಯ್ತದೆ. ಈ ಸಣ್ಣ ಮಳೆ ಬಿಟ್ಟು ಹೊರಟೋಗ್ಬಿಟ್ರೆ ಸೆಕೆನೇ ಜಾಸ್ತಿ. ನಾವು ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ ಮೈಸೂರನ್ನ, ಫುಲ್ಲು ಓಡಾಟ ನೋಡಿ. ಓ ನೋ 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 ನೋಡಿ, ಫುಲ್ ಅವನಿಗೆ ಖುಷಿ ಫುಲ್ಲು. ಏನಪ್ಪ ಜಾಗ ಸಿಕ್ಕೈತೆ ಓಡಾಡೋಕ್ಕೆ ಅಂತ ಏನೇನೋ ಹೇಳ್ತಾನೆ. ನಾವು ಕಾವ್ಯ ಹೊಸ ಕಾರ್ ತಗೊಂಡ್ರು, ಅದಕ್ಕೆ ಚಂಪಕಳಿ ಗಿಫ್ಟ್ನ ಕೊಡ್ತಾ ಇದ್ದಾರೆ. ಕಂಗ್ರಾಟ್ಸ್ ಕಾವ್ಯ. ಸಖತ್ತಾಗಿತ್ತು. ಆದಿಗೂ ಹಿಂಗೆ ತಿನ್ನಿಸ್ತಾ ಇದ್ರೆ ನಾವು ಊಟ ಮಾಡ್ತಾ ಕೋಕೋ ಮೆಲನ್ ನೋಡ್ತಾ ಇದ್ದಾನೆ. ಕೋಕೋ ಮೆಲನ್ ಅಲ್ಲ ಅನ್ಸ ಅಲ್ಲ, ಕೋಕೋ ಮೆಲನ್ ಅಲ್ಲ, ಲಾಲಾಫ್. ಚೂಚು ಟಿವಿ ಇಲ್ಲ, ಇನ್ನೊಂದಿತ್ತ ಪೆಪ್ಪಾ ಪಿಗ್. ಅಜ್ಜಿ ಫಿಲಿಮ್ ಹಾಕ್ಸ್ಕೊಳಕ್ ಬಂದ. ಯಾವ ಫಿಲಿಮ್ ಬೇಕು?
ನೆನೆ ಉಂಡಿ ಹೋದ ಕೊಂಡು ಹೋದ ಚೆನ್ನಾಗಿತ್ತಾ? ಹಾಂ, ಉಂಡು ಹೋದ ಕೊಂಡು ಹೋದ ಚೆನ್ನಾಗಿತ್ತಾ? ಹಂಗಾರೆ ಯಾವ ಥರ ಫಿಲಿಮ್ ಬೇಕು ನಿಮಗೆ? ಅಜ್ಜಿಗೆ ಯಾವ ತರ ಫಿಲಿಂ ನೋಡ್ರೆ ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ಕಮೆಂಟ್ ಮಾಡಿ ಪ್ಲೀಸ್. ನಮ್ಗಂತೂ ತಲೆ ಓಡ್ತಾ ಇಲ್ಲ. ತರಲೆ ನನ್ನ ಮಗ ಇಷ್ಟ ಆಗಲಿಲ್ಲ, ಉಂಡಿ ಹೋದ ಕೊಂಡಿ ಹೋದನೂ ಇಷ್ಟ ಆಗಲಿಲ್ಲ. ಇವಾಗ ಅರ್ಥ ಆಯ್ತು, ಇಂಟರ್ನೆಟ್ ಇಲ್ಲ, ಸೊ ಹೊಸ ಮೂವಿ ನೋಡೋಕ್ಕಾಗಲ್ಲ. ಡೌನ್ಲೋಡ್ ಆಗಿರೋದೈತೆ ಕಾಮನ ಬಿಲ್ಲು. ಇದು ಆನವ್ ಜೊತೆ ಫಸ್ಟು ಸೋಲೋ ರೈಡ್ ಬಂದಿದ್ದು, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅಮೇಜಿಂಗ್. ಎಂತ ಫೀಲ್ ಕೊಟ್ಟಾಗ ಹಾಂ, ನಾನು ತುಂಬ ಟಫ್ ಆಗಿರುತ್ತೆ ನೋವು ಹಾಗೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ನಾನು ಮಾತು ಹೇಳಿ ರಿಕ್ವೆಸ್ಟ್ ಮಾಡಿದೆ, ಇದು ತಮ್ಮ ಹಿಂಗೇನಾದ್ರು ಮತ್ತೆ ಪ್ರಾಬ್ಲಮ್ ಕೊಟ್ಟರೆ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗೋಣ ಅಂತ. ದೇವ್ರ ಥರ ಕೂತ್ಬಿಟ್ಟಿದ್ದೆ ಹಂಗೆ. ಅಮೇಜಿಂಗ್. ಬರ್ಬೇಕಾರೆ ಹೆಂಗೆ ಸಾಂಗ್ ಎಲ್ಲ ಕೇಳ್ಕೊಂಡು ಹಂಗೆಲ್ಲ ಬಂದರೆ? ಅದಾದಮೇಲೆ ಒಂದು ಹಕ್ಕು ಕೊಟ್ಟ, ಸಾಂಗೆಲ್ಲ ಏನಿಲ್ಲ, ಅವ್ನು ಮಲ್ಕೊಂಡಿದ್ದ, ಕಾಯಿಸು ಆಟಾಡ್ತಾ ಇದ್ದ. ನೀನೊಂದು ಮೈಸೂರು ಕ್ರಾಸ್ ಈ ಟೈಮಲ್ಲಿ ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ಇರಬೇಕಾದ್ರೆ ಹದ್ವಾರಿ ಒಂದಷ್ಟು ಫೀಲ್ ಕೊಟ್ಟ. ಹೊರ್ತು ಆಟ ಆಡ್ತಾನೆ ಅಕ್ಕನ ಮೇಲೆ ಕೂತ್ಕೊಂಡು.